ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 16. ನರಕದ 3 ದ್ವಾರಗಳಿಂದ ಪಾರಾಗುವುದು ಹೇಗೆ? ನಮ್ಮ ಒಳಗೆ ನಿರಂತರವಾಗಿ ನಡೆಯುವ ದೈವಿಕ ಮತ್ತು ಅಸುರಿ ಶಕ್ತಿಗಳ ನಡುವಿನ ಸಂಘರ್ಷವೇ ಈ ಇಡೀ ಪ್ರಕೃತಿಯ ಕಥೆಯಾಗಿದೆ. ಕೃಷ್ಣನ ಈ ಬೋಧನೆಯು ನಮಗೆ ಆಧ್ಯಾತ್ಮಿಕ ಗ್ರಂಥವಾಗಿರದೆ, ಇದು ಮಾನವನ ಮನಃಶಾಸ್ತ್ರ ಮತ್ತು ಯಶಸ್ವಿ ಜೀವನದ ಅತ್ಯುನ್ನತ ಕೈಪಿಡಿಯಾಗಿದೆ. ಮನುಷ್ಯನಿಗೆ ಬಾಹ್ಯ ಶತ್ರುಗಳಿಗಿಂತ ಅವನ ಒಳಗಿರುವ ಕಾಮ, ಕ್ರೋಧ ಮತ್ತು ಲೋಭ ಎಂಬ 3 ದುರ್ಗುಣಗಳೇ ಅತಿ ದೊಡ್ಡ ಶತ್ರುಗಳಾಗಿದ್ದು, ಇವುಗಳನ್ನು ನರಕದ ದ್ವಾರಗಳೆಂದು ಕರೆಯಲಾಗಿದೆ. ಇಲ್ಲಿ ನರಕ ಎಂದರೆ ಎಲ್ಲೋ ಇರುವ ಲೋಕವಲ್ಲ. ಇದು ಮನುಷ್ಯ ಬದುಕಿರುವಾಗಲೇ ಅನುಭವಿಸುವ ನೆಮ್ಮದಿ ಇಲ್ಲದ ಆತಂಕದ ಮತ್ತು ನಿರಂತರ ಚಿಂತೆಗಳ ಮಾನಸಿಕ ಸ್ಥಿತಿಯಾಗಿದೆ. ಈ 3 ದ್ವಾರಗಳನ್ನು ದಾಟಿ ಯಾರು ಶುದ್ಧತೆ, ಸತ್ಯ ಮತ್ತು ಸದ್ಗುಣಗಳ ದೈವಿಕ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೋ ಅವರು ಕೇವಲ ಆಧ್ಯಾತ್ಮಿಕ ಮುಕ್ತಿಯನ್ನು ಮಾತ್ರವಲ್ಲದೆ ಈ ಆಧುನಿಕ ಜಗತ್ತಿನಲ್ಲಿ ಅತ್ಯುನ್ನತ ಯಶಸ್ಸು, ಗೌರವ ಮತ್ತು ಶಾಂತಿಯುತ ಜೀವನವನ್ನು ಪಡೆದುಕೊಳ್ಳುತ್ತಾರೆ. ಜೀವನದಲ್ಲಿ ಶಿಸ್ತು, ನೈತಿಕತೆ ಮತ್ತು ಗ್ರಂಥಗಳ ಮಾರ್ಗದರ್ಶನವಿಲ್ಲದಿದ್ದರೆ ಮನುಷ್ಯನು ಕೇವಲ ಭೌತಿಕ ಸುಖಗಳ ಗುಲಾಮನಾಗಿ ತನ್ನತನವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ನಮ್ಮ ಭವಿಷ್ಯವು ಉಜ್ವಲವಾಗಬೇಕಾದರೆ ನಾವು ಅಹಂಕಾರ ಮತ್ತು ದುರಾಸೆಯನ್ನು ತೊರೆದು ಪ್ರೀತಿ ಮತ್ತು ಸತ್ಯದ ಹಾದಿಯಲ್ಲಿ ಸಾಗಬೇಕು. ಇದೇ ನಮ್ಮ ಬದುಕನ್ನು ಸಾರ್ಥಕತೆಯತ್ತ ಮುನ್ನಡೆಸುವ ದೈವಿಕ ಮಾರ್ಗದರ್ಶನವಾಗಿದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.